ಪ್ರಾಜೆಕ್ಟ್ ನಾವು ಏನೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕಾಗಿರುತ್ತೆ, ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಬೇಕಾಗಿರುತ್ತೆ, ಆಮೇಲೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಶರಾವತಿ ಹೋಮ್ ಸ್ಟೋರೇಜ್ಗೋಸ್ಕರ 2017 ಇಸ್ವಿನಲ್ಲೇ ನಾವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗೆ ಅಪ್ಲೈ ಮಾಡಿದ್ರಿ. ಬಟ್ ಈ ನಾವು ಏನು DPR ಫೈನಲೈಸ್ ಮಾಡ್ಲಿ ಅಪ್ರೂವಲ್ ಆಗೋದ್ರಲ್ಲಿ ನಮಗೆ ತಡ ಆಯ್ತು. ಇದರಿಂದ ನಾವು 2023 ಯಾವುದೇ ಒಂದು ವ್ಯಾಲಿಡಿಟಿ ಏನಿದೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗೆ 5 ವರ್ಷ ಮಾತ್ರ ಇರುತ್ತೆ. 5 ವರ್ಷ ತಿರ್ಗಾ ಆಮೇಲೆ ಕೋವಿಡ್ ಎಲ್ಲ ಬಂದಿರೋದ್ರಿಂದ 1 ವರ್ಷ ರಿಲ್ಯಾಕ್ಸೇಷನ್ ಕೊಟ್ರು. ಸೊ 2017 ಮಾಡಿದ್ದು 2022 ಕ್ಲೋಸ್ ಆಗೋಯ್ತು. ಅದ ನಂತರ ನಾವು 2023 ಈ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗೆ ಮತ್ತೆ ಅಪ್ರೋಚ್ ಮಾಡಿದ್ರಿ. ಅವಾಗ ಟರ್ಮ್ಸ್ ಆಫ್ ರೆಫರೆನ್ಸ್ ಡಿಸೆಂಬರ್ 2023 ಸಿಕ್ಕಿರುತ್ತೆ. ಅದೇ ರೀತಿಯಲ್ಲಿ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಅಧ್ಯಯನ ನಡೆಸಿ, ಅಂದ್ರೆ ಈ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಇದನ್ನ ಒಂದು ಅಕ್ರಿಡಿಟೆಡ್ ಏಜೆನ್ಸಿನೇ ಮಾಡಿರ್ಬೇಕಾಗುತ್ತೆ. ಸೊ ವ್ಯಾಪ್ಕೋ ಸಂಸ್ಥೆ MOF ಅಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗೋಸ್ಕರ ಒಂದು ಅಕ್ರಿಡಿಟೆಡ್ ಏಜೆನ್ಸಿ ಆಗಿರುತ್ತೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಮಾಡಿ ವ್ಯಾಪ್ಕೋ ಸಂಸ್ಥೆನೆ ಇದನ್ನ ಅಧ್ಯಯನ ನಡೆಸಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ಗೆ ನಮ್ಗೆ ಮಾಡಿಕೊಟ್ಟಿದೆ. ಅದೇ ನಿಟ್ಟಿನಲ್ಲಿ ಹೋದ ತಿಂಗಳಲ್ಲಿ ನಾವೇನು ಈ ಅಧ್ಯಯನ ಮಾಡಿರ್ತೀವಿ ಅದರದೆಲ್ಲ ಡೇಟಾಸ್ನೆಲ್ಲ ಒಂದು ಡ್ರಾಫ್ಟ್ ರಿಪೋರ್ಟ್ ಆಗಿ ಮಾಡಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ KSPCBಗೆ ಅಪ್ರೋಚ್ ಮಾಡಿರ್ತಾರೆ. ಅವರ ನೇತೃತ್ವದಲ್ಲಿ 16 ಸೆಪ್ಟೆಂಬರ್ 25 ಒಂದು ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ ನಮ್ಮ ಕಾರ್ಗಲ್ ಜಾಗದಲ್ಲಿ ಆಗಿರುತ್ತೆ, ಶಿವಮೊಗ್ಗ ಜಿಲ್ಲೆ ಸಂಬಂಧಪಟ್ಟಂಗೆ. ಇನ್ನ ಗೆರಸೊಪ್ಪದ ಹತ್ರ ನಮ್ಮ ಉತ್ತರ ಕನ್ನಡ ಸಂಬಂಧಪಟ್ಟಂಗೆ 18/9/2025 ಅಲ್ಲೂ ಒಂದು ಪಬ್ಲಿಕ್ ಹಿಯರಿಂಗ್ ಆಗಿದೆ. ಸೊ ಈ ಪ್ರೊಸೀಡಿಂಗ್ಸ್ ಏನಿದೆ ಇದರದೆಲ್ಲ ಕಂಪೈಲ್ ಮಾಡಿ ನಾವು MOF ಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗೋಸ್ಕರ ಹೋಗ್ಬೇಕಾಗುತ್ತೆ. ಇನ್ನ ಉಳಿದ 2 ಕ್ಲಿಯರೆನ್ಸಸ್ ಅಂದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್ ಮತ್ತೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್. ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಅಲ್ಲಿ ಆಲ್ರೆಡಿ ನಮಗೆ 26/6/2025 ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿರ್ತಾರೆ. ಇನ್ನ ಫಾರೆಸ್ಟ್ ಕ್ಲಿಯರೆನ್ಸ್ ಬಗ್ಗೆ ಇದ್ ಮಾಡಕ್ ಹೋದ್ರೆ ನಮ್ಗೆ ಆಲ್ರೆಡಿ ಏನೇನಿದೆ, ಇಲ್ಲಿ ಎಷ್ಟು ಮರ ಏನಾಗಿದೆ ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇಲ್ಲಿ ನಮ್ಗೆ 16,046 ಮರ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸೊ ಅದಾದ ನಂತರ ನಮ್ಗೆ ಇದನ್ನ ಮತ್ತೆ ಕಡಿಮೆ ಮಾಡ್ಲಿಕ್ಕೆ ಆಗುತ್ತಾ ಏನಾಗುತ್ತಾ ಅಂತ ಹೇಳಿ ನಮ್ಮ ರಾಜ್ಯ ಮಟ್ಟದಲ್ಲೇ ಇರ್ಬೋದು ಮತ್ತೆ ಕೇಂದ್ರ ಮಟ್ಟದಲ್ಲೇ ಇರ್ಬೋದು ನಮ್ಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ನೀವು ಇದನ್ನ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ, ಇದು ಸೂಕ್ಷ್ಮ ಪ್ರದೇಶದಲ್ಲಿದೆ. ಸೊ ಇದನ್ನ ನೀವು ಎಷ್ಟು ತಕ್ಕ ಮಟ್ಟಿಗೆ ನೀವು ಇದನ್ನ ಕಡಿಮೆ ಮಾಡಬಹುದು ಇದನ್ನ ಇಂಪ್ಯಾಕ್ಟ್ ಅಂತ ಹೇಳಿ ಮಾಡಿದಾಗ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಹತ್ತತ್ರ 2,500 ಮರನ ಉಳಿಸಬಹುದು ಅಂತ ಹೇಳಿ ನಾವು ಇವಾಗ ತಿಳಿಸಿರ್ತೀರಿ. ಇವಾಗ ಒಟ್ಟು 16,046 ಮರದಲ್ಲಿ ನಾವು 2,500 ಸೇವ್ ಮಾಡಬಹುದು ಅಂತ ಹೇಳಿ MOF ಗೆ ಏನು FAC ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಇದೆ ಅವ್ರ ಮುಂದೆ ಪ್ಲೇಸ್ ಮಾಡಿದಿರಿ. ಸೊ ಈ ಮುಂದೆ ಕ್ಲಿಯರೆನ್ಸ್ ಬಂದಾಗ ಈ ಪ್ರಾಜೆಕ್ಟ್ ಮುಂದಕ್ಕೆ ಈಗ ಹಾಗಿದ್ರೆ ಎಷ್ಟು ಸಂಸ್ಥೆಗಳ ನಿಮಗೆ ಅನುಮತಿ ಬೇಕಾಗ್ತದೆ? ಈಗ ಎಷ್ಟು ಸಿಕ್ಕಿದೆ, ಇನ್ನು ಎಷ್ಟು ಬಾಕಿ ಇದೆ? ಸೊ ಒಂದು ಪವರ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಒಂದು ಮೇನ್ ಇದನ್ನ ತಗೊಂಬೋದಾ ಬೇಡವಾ ಅನ್ನೋದಕ್ಕೆ ನಮ್ಗೆ ಮೇನ್ ಇರೋದು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ. ಆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ನಮಗೆ ಸೆಪ್ಟೆಂಬರ್ 2024 ಬಂದಿದೆ. ಇನ್ನು ಅದು ಬಿಟ್ರೆ ನಾವು ಇದು ಫಾರೆಸ್ಟ್ ಏರಿಯಾದಲ್ಲಿ ಇರೋದ್ರಿಂದ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗುತ್ತೆ, ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಬೇಕಾಗುತ್ತೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇರೋದ್ರಿಂದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕಾಗುತ್ತೆ. ಸೊ ಈ 3 ಇನ್ನ ನಮಗೆ ಕ್ಲಿಯರೆನ್ಸ್ ಬೇಕಾಗಿರೋದು. ಈ 3 ಕ್ಲಿಯರೆನ್ಸ್ ತಗೊಳೋದ್ರಲ್ಲಿ ನಾವು ನಿರತರಾಗಿದ್ದೇವೆ. ಹಾಗಿದ್ರೆ ಈಗ ನಿಮ್ಮ ಪ್ರಕಾರ 2007 ಪ್ರಾರಂಭವಾದ ಪ್ರಾಜೆಕ್ಟ್ ಅಂದ್ರೆ ಆ ಟೈಮಿಗೆ ಇಷ್ಟೆಲ್ಲ ಅನುಮತಿಗಳು ಅವಾಗ್ಲೂ ಬೇಕಿತ್ತ, ಹೇಗೆ? ಇದು ಈ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಏನಿದೆ ಇದು 2006 ಸ್ಟಾರ್ಟ್ ಆಗಿತ್ತು. ಸೊ ಅವತ್ತಿನ ದಿವಸದಲ್ಲಿ 2007 ಸ್ಟಾರ್ಟ್ ಮಾಡಿದಾಗ ಈ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅವತ್ತೂ ನಮ್ಗೆ ಬೇಕಾಗಿತ್ತು. ಮತ್ತೆ ಫಾರೆಸ್ಟ್ ರಿಲೇಟೆಡ್ ಇರೋದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿರುತ್ತಾ ಇತ್ತು. ಅವತ್ತಿನ ದಿವಸದಲ್ಲಿ ಇದು ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಒಳಪಡ್ತಾ ಇರ್ಲಿಲ್ಲ. ಸೊ ಅವತ್ತಿನ ದಿವಸದಲ್ಲಿ ನಾ ಏನ ಮಾಡಿದ್ರೆ ನನಗೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಒಂದು ಕಡಿಮೆ ಆಗ್ತಾ ಇತ್ತು. ಬಟ್ ಇವತ್ತಿನ ದಿವಸದಲ್ಲಿ ಇದನ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಡಿಕ್ಲೇರ್ ಮಾಡಿರೋದಕ್ಕೆ ನನಗೆ ಅಡಿಷನಲ್ ಆಗಿ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಸಹ ನಾವು ಅನುಮತಿ ಪಡಿಬೇಕಾಗುತ್ತೆ. ಹೋಟೆಲ್ ಸುವಿಧಾ ಸ್ವಾದ್ ಶುದ್ಧ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಹಾಗೂ ತಂಪಾದ ಪಾನೀಯಗಳು ಲಭ್ಯ. ಒಮ್ಮೆ ಭೇಟಿ ಕೊಡಿ ಹೋಟೆಲ್ ಸುವಿಧಾ ಸ್ವಾದ್, ಸುವಿಧಾ ಕಾಂಪ್ಲೆಕ್ಸ್,
ಸಾಗರ. 9ರಲ್ಲೂ ಸಹ ನಾವು ಕೆಪಾಸಿಟಿ ಅಷ್ಟೇ ಮಾಡಿದ್ರಿ. ಅವಾಗಿನ ದಿವಸದಲ್ಲಿ ಇದಕ್ಕೆ ಏನೇ ಎಷ್ಟು ವೆಚ್ಚ ಇದಾಗುತ್ತೆ ಅಂತ ಹೇಳಿ ಮಾಡಿರ್ಲಿಲ್ಲ. 2017 ಬಂದಾಗ ನಾವೇನು 2000 ಮೆಗಾವ್ಯಾಟ್ ಮಾಡಬಹುದು ಅಂತ ಅಂದಾಜು ಮಾಡಿದ್ರಿ. ಅವತ್ತಿನ ದಿವಸದಲ್ಲಿ ಇದು 5200 ಚಿಲ್ಲರೆ ಕೋಟಿ ಆಗಿರುತ್ತೆ. ಸೊ ಅದು ಒಂದು PFR ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಏನಿದೆ, ಅದು ಒಂದು ಲೈನ್ ಎಸ್ಟಿಮೇಟ್ ತರ ಇರುತ್ತೆ. ಸೊ ಇಲ್ಲಿ 2000 ಮೆಗಾವ್ಯಾಟ್ ಮಾಡ್ಬೇಕಂದ್ರೆ ನನಗೆ 8 ಯೂನಿಟ್ ಬೇಕಾಗಿರುತ್ತೆ. ಸೊ 8 ಯೂನಿಟ್ ಬೇರೆ ಕಡೆಗೆ ಅವತ್ತಿನ ದಿವಸದಲ್ಲಿ ಏನ್ ಕಾಸ್ಟ್ ಇದೆ ಒಂದು ಮಿಷಿನ್ದು, ಆಮೇಲೆ ಇಲ್ಲಿ ಅಂದಾಜು ಒಂದು ಇಷ್ಟು ಕಿಲೋಮೀಟರ್ ಟನಲ್ ಬೇಕಾಗುತ್ತೆ ಅಂದಾಜು, ಇದರದೆಲ್ಲ ಡೀಟೇಲ್ ಆಗಿ ನಾವು ಹೋಗಿರೋದಿಲ್ಲ. ಸೇಫ್ಟಿ ಆಸ್ಪೆಕ್ಟ್ ಎಲ್ಲ ನಾವು ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಇದೆಲ್ಲ ಮಾಡ್ಬಿಟ್ಟು ಒಂದು ಲೈನ್ ಎಸ್ಟಿಮೇಟ್ ಪ್ರಕಾರ ನಾವು 5200 ಚಿಲ್ಲರೆ ಕೋಟಿ ಆಗುತ್ತೆ ಅಂತ ಹೇಳಿ ಅವತ್ತು 2017ರಲ್ಲಿ ನಾವು ಮಾಡಿರ್ತೀರಿ. ಸೊ 2021ರಲ್ಲಿ 23ರಲ್ಲಿ ನಾವು ಏನು DPR ಫೈನಲೈಸ್ ಮಾಡಿದ್ರಿ, ಅವತ್ತಿನ ದಿವಸದಲ್ಲಿ ನಾವು ಮಾಡಿದಾಗ ಇದರದ್ದು ಕಾಸ್ಟ್ ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ಸಹ 7800 ಚಿಲ್ಲರೆ ಕೋಟಿ ಆಗಿರುತ್ತೆ. ನಾವು ಟೆಂಡರಿಂಗ್ ಮಾಡಿದಾಗ 8,805 ಕೋಟಿ ಆಗಿರುತ್ತೆ. ಆಮೇಲೆ ಈ ಪ್ರಾಜೆಕ್ಟ್ ನಾವು KPC ಒಂದು ಸಂಸ್ಥೆ ಆಗಿರೋದ್ರಿಂದ ನಾವು ಲೋನ್ ರೈಸ್ ಮಾಡಿ ಮಾಡಬೇಕಾಗುತ್ತೆ. ಸೊ ಇದು 8,005 ಕೋಟಿ ಅಂತ ಏನ್ ಹೇಳಿದೆ, ಇದು ಬರೀ ಈ ಪ್ರಾಜೆಕ್ಟ್ಗೆ ಆಗುವಂತ ತಗುಲುವಂತ ವೆಚ್ಚ. ಇದಲ್ದಿರ ನಮ್ಗೆ ಬೇರೆ ಏನೇನು ವೆಚ್ಚ ಬರುತ್ತೆ ಅಂದ್ರೆ, ಒಂದು ಇಂಟ್ರೆಸ್ಟ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್, ಏನು ನಾನು ಇದು ಸಾಲ ಮಾಡ್ತೀನಿ ಅದನ್ನ ನಾನು ಮರುಪಾವತಿ ಮಾಡಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ನನಗೆ ಯಾವಾಗ ನನಗೆ ಜನರೇಷನ್ ಸ್ಟಾರ್ಟ್ ಆಗೋದೆ ಕನ್ಸ್ಟ್ರಕ್ಷನ್ ಮುಗ್ದಾದ್ಮೇಲೆ. ಸೊ ಅವತ್ತಿಂದ ನಾನು ರೀಪೇ ಮಾಡ್ಬೋದು. ಈ ನಮ್ಗೆ ಇದು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ 5 ಇಂದ 6 ವರ್ಷ ಬೇಕಾಗುತ್ತೆ. ಈ 5 ವರ್ಷದಲ್ಲಿ ನಾನೇನ್ ಲೋನ್ ರೈಸ್ ಮಾಡಿರ್ತೀನಿ ಅದಕ್ಕೂ ನಾನು ಲೋನ್ ಇಂಟ್ರೆಸ್ಟ್ ತುಂಬಬೇಕಾಗುತ್ತೆ. ಸೊ ಅದನ್ನ ನಾವು ಇಂಟ್ರೆಸ್ಟ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಅಂತೀರಿ. ಅದರದ್ದು ಅದಲ್ದಿರ ನಾವು ಏನು ಇವಾಗ ಈ ಸೂಕ್ಷ್ಮ ಪ್ರದೇಶದಲ್ಲಿ ಮಾಡ್ತಾ ಇದ್ದೀರಿ, ಇದಕ್ಕೆ ನಾವು ಕೆಲವೊಂದು ಮಿಟಿಗೇಷನ್ ಮೆಜರ್ಸ್ ಅಂತ ಹೇಳಿ ಅಂತೀರಿ. ನಾವು ಇದಕ್ಕೆ ಒಂದು ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಕೊಡಬೇಕಾಗುತ್ತೆ. ಸೊ ಇಷ್ಟೇ ಪ್ರಮಾಣದ ಇಲ್ಲಿ ನಮಗೆ 54.155 ಹೆಕ್ಟೇರ್ ಅರಣ್ಯ ಭೂಮಿ ಬೇಕಾಗಿರುತ್ತೆ. ಇಷ್ಟೇ ಅರಣ್ಯೇತರ ಭೂಮಿಯನ್ನ ನಾವು ರೆವಿನ್ಯೂ ಲ್ಯಾಂಡ್ ನ ನಾವು ಫಾರೆಸ್ಟ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಆಮೇಲೆ ಆ ಟ್ರಾನ್ಸ್ಫರ್ ಮಾಡಿರೋ ಇದರಲ್ಲಿ ಪ್ರತಿ ಹೆಕ್ಟೇರ್ ಅಲ್ಲಿ ಕನಿಷ್ಠ 1,000 ಮರನ್ನ ಬೆಳೆಸುವಷ್ಟು ಅವರು ಸಸಿಗೆ ಅದನ್ನ ಬೆಳೆಸಿ ಅದನ್ನ ದೊಡ್ಡದು ಮಾಡೋವರೆಗೂ ನಾವು ಅದರದ್ದು ವೆಚ್ಚ ಭರಿಸಬೇಕಾಗಿರುತ್ತೆ. ಇದಲ್ದಿರ ಇನ್ನ ಕಮ್ಯುನಿಟಿ ಸರ್ವಿಸಸ್ ಅಂತ ಹೇಳಿ ಬರುತ್ತೆ, ಅಂದ್ರೆ CSR ಆಕ್ಟಿವಿಟೀಸ್ ಅಂತ. ಇದು 0.5% ಇರುತ್ತೆ. ಸೊ 0.5% ಅಷ್ಟು ಇದೆಲ್ಲ ನಾವು ಸೇರಿಸಿದಾಗ ಮತ್ತೆ ನಾವು ಟೆಂಡರಿಂಗ್ ಎಲ್ಲ ನಾವು ಹೋಗಿ ಬಂದಾಗ ಇವತ್ತಿನ ದಿವಸದಲ್ಲಿ ಇದು 10,240 ಕೋಟಿ ಆಗಿದೆ. ಇದು ಎಲ್ಲ ಇದು ಒಳಪಟ್ಟಿರುತ್ತೆ. ನಮ್ಗೆ ಕನ್ಸ್ಟ್ರಕ್ಷನ್ಗೆ ಇವತ್ತಿನ ದಿವಸ 8,644 ಕೋಟಿ ಕನ್ಸ್ಟ್ರಕ್ಷನ್ಗೆ ಆಗ್ತಾ ಇದೆ. 900 ಚಿಲ್ಲರೆ IDC ಇಂಟ್ರೆಸ್ಟ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಬರುತ್ತೆ. ಇನ್ನು ಉಳಿದ ದುಡ್ಡು ನಮ್ಮ ಎನ್ವೈರನ್ಮೆಂಟಲ್ ಆಸ್ಪೆಕ್ಟ್ ಮತ್ತೆ ಲೋಕಲ್ ಬೆನಿಫಿಟ್ ಇದರದೆಲ್ಲ ಸೇರಿ, ಇನ್ನು ಉಳಿದೆಲ್ಲ ಸೇರಿ ನಮ್ಗೆ 10,240 ಕೋಟಿ ಆಗ್ತಾ ಇದೆ. ನೀವೀಗ ಮಾತಾಡ್ತಾ ಒಂದು ಅಂಶವನ್ನ ಹೇಳಿದ್ರಿ, ನಾವು KPC ಇಂದ ಸಾಲ ಮಾಡಿ ತರುವಂತಹ ದುಡ್ಡು ಅಂತ. ಹಾಗಿದ್ರೆ ಇದು ಈಗ ಸ್ಥಳೀಯವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇರೋದು 10,000 ಕೋಟಿ ಪ್ರಾಜೆಕ್ಟಿಗೆ ಜನರ ತೆರಿಗೆ ದುಡ್ಡನ್ನ ಬಳಸಿ 10,000 ಕೋಟಿಯನ್ನ ಸರ್ಕಾರ ಹೂಡಿಕೆ ಮಾಡ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಿದ್ರೆ ನೀವು ಸಾಲ ಯಾಕೆ ತರ್ತೀರಿ, ಏನು ಕತೆ ಅದು? ಸೊ ನಮ್ದು ಇದು ಒಂದು ಕಾರ್ಪೊರೇಷನ್ ಒಂದು ಸಂಸ್ಥೆ ಯಾವುದೇ ಮಾಡ್ಬೇಕಾದ್ರೂ ಅದಕ್ಕೆ ಸಾಧಕ ಒಂದು ಗೌರ್ಮೆಂಟ್ ಏನಾಗುತ್ತೆ, ಅದು ಶ್ಯೂರಿಟಿ ಕೊಡುತ್ತೆ. ನಮ್ಗೆ ಏನಿರುತ್ತೆ ಒಂದು ಕ್ಷಮೆ ಇರಲಿ, ಅಂದ್ರೆ ನೇರವಾಗಿ ಸರ್ಕಾರ ಇದರಲ್ಲಿ ದುಡ್ಡು ಹಾಕೋದಿಲ್ಲ. ಹಾಗಿದ್ರೆ ನಾವು ಏನಿದೆ ಸಾಲ ಮಾಡಿನೇ ನಾವು ಇದನ್ನ ಮಾಡಬೇಕಾಗುತ್ತೆ. ಸೊ ಇದು ಏನು ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಸೊ ಇದು ಇನ್ವೆಸ್ಟ್ ಮಾಡ್ತಾ ಇದ್ರೂ ನಮಗೆ ಸ್ಟೇಟ್ ಗೌರ್ಮೆಂಟ್ ಶ್ಯೂರಿಟಿ ಇರುತ್ತೆ. ಸೊ ಈ 10,000 ಕೋಟಿ ನಾವು ಏನ್ ಸಾಲ ಮಾಡ್ತೀರಿ, ಈ 10,000 ಕೋಟಿಗೆ ನಮ್ಗೆ ಗೌರ್ಮೆಂಟ್ ಶ್ಯೂರಿಟಿ ಇರುತ್ತೆ. ಅದೇ ನಿಟ್ಟಿನಲ್ಲಿ ನಾವು ಏನ್ ಈ ಸಾಲ ನಾವು ತೀರಿಸಿರ್ತೀರಿ, ಇವಾಗ ನಮಗೆ ಒಂದು ಯೂನಿಟ್ ಇದರ ಕಾಸ್ಟ್ ಟ್ಯಾರಿಫ್ ಅಂತ ಬಂದಾಗ ಶರಾವತಿನಲ್ಲಿ 36 ಪೈಸೆಯಿಂದ 96 ಪೈಸೆವರೆಗೂ ಇದೆ. ಸೊ ಮುಂದಿನ ದಿವಸದಲ್ಲಿ ಈ ಪಂಪ್ ಸ್ಟೋರೇಜ್ ಸಾಲ ಎಲ್ಲ ತೀರಾದ್ಮೇಲೆ ಅದ್ರದ್ದು ಸಹ ಆಪರೇಷನ್ ಕಾಸ್ಟ್ ಇದೇ ತರ 36 ಪೈಸೆಯಿಂದ 96 ಪೈಸೆಗೆನೆ ಬರುತ್ತೆ. ಬಟ್ ಇವತ್ತಿನ ದಿವಸದಲ್ಲಿ ₹4.75 ನಾವು ಅಂದಾಜು ಮಾಡಿದಿರಿ. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾವು KERCಗೆ ಹೋಗ್ತೀರಿ. KERCಗೆ ಹೋಗಿ ನಮ್ಗೆ ಏನ್ ಟ್ಯಾರಿಫ್ ಫಿಕ್ಸ್ ಆಗುತ್ತೆ ಆ ಟ್ಯಾರಿಫ್ ನಲ್ಲಿ ನಾವು ಈ ಪ್ರಾಜೆಕ್ಟ್ ನ ರನ್ ಮಾಡ್ತೇವೆ.